ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ಗೆ ಈಗ ಮಾಫಿ ಸಾಕ್ಷಿ ಟೆನ್ಷನ್ ಹೆಚ್ಚಾಗಿದೆ. ಹಾಗಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದೈವದ ಮೊರೆ ಹೋಗಿದ್ದಾರೆ. ಗುಳಿಗ ದೈವದ ಮೊರೆ ಹೋಗಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ಮಂಗಳೂರಿನ ಶ್ರೀ ಕ್ಷೇತ್ರ ಮಂದಾರ ಬೈಲು ರಕ್ತೇಶ್ವರಿ ದೇವಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದ್ದಾರೆ. ಗುಳಿಗ ಸನ್ನಿಧಿಯಲ್ಲಿ ಗುಳಿಗ ಸೇವೆಯನ್ನ ಮಾಡಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ಗೆ ಮಾಫಿ ಸಾಕ್ಷಿ ಕಂಟಕವಾಗ್ತಿರೋ ಹಿನ್ನೆಲೆ ಈ ಒಂದು ದೇವಿಗೆ ವಿಶೇಷವಾಗಿ ಪೂಜೆ ಮಾಡಿಸಿ ಹರಕೆಯನ್ನ ತೀರಿಸಿದ್ದಾರೆ. ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ಗೆ ಈಗ ಮಾಫಿ ಸಾಕ್ಷಿಯಾಗಿ A14 ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಅಪ್ರೂವರ್ ಆಗಿದ್ದಾರೆ. ಆ ಒಂದು ಟೆನ್ಷನ್ ಹೆಚ್ಚಾಗಿದೆ. ಹಾಗಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದೈವದ ಮೊರೆ ಹೋಗಿದ್ದಾರೆ. ಈ ಹಿಂದೆ ಕೂಡ ಅಷ್ಟೇ ದರ್ಶನ್ ಅವರಿಗೆ ಈ ರೀತಿ ಸಂಕಷ್ಟದ ಸಮಯದಲ್ಲೆಲ್ಲ ದೇವಿ ಮೊರೆ ಹೋಗ್ತಾರೆ. ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ, ಹರಕೆಯನ್ನ ತೀರಿಸ್ತಾರೆ. ಅದೇ ರೀತಿ ಈಗೂ ಕೂಡ ಮಾಫಿ ಸಾಕ್ಷಿ ಟೆನ್ಷನ್ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಮಂಗಳೂರಿನ ಶ್ರೀ ಕ್ಷೇತ್ರ ಮಂದಾರ ಬೈಲು ರಕ್ತೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಾಫಿ ಸಾಕ್ಷಿ ಕಂಟಕವಾಗ್ತಿರೋ ಹಿನ್ನೆಲೆ ಆ ಒಂದು ದೇವಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಹರಕೆಯನ್ನ ತೀರಿಸಿದ್ದಾರೆ. ಗುಳಿಗ ಸನ್ನಿಧಿಯಲ್ಲಿ ಗುಳಿಗ ಸೇವೆಯನ್ನ ಮಾಡಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಆ ಒಂದು ಮಂಗಳೂರಿನ ಕ್ಷೇತ್ರದಲ್ಲಿ ಗುಳಿಗ ಸೇವೆ ಒಂದು ಪ್ರಸಿದ್ಧಿ ಪಡೆದಿದೆ. ಸಾಕಷ್ಟು ಶಕ್ತಿ ಇರುವಂತಹ ದೇವಿ ದೇವಸ್ಥಾನ ಆಗಿದೆ. ಆ ಒಂದು ಕ್ಷೇತ್ರಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ನೀಡಿ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿ ಹರಕೆಯನ್ನ ತೀರಿಸಿದ್ದಾರೆ. ಗುಳಿಗ ಸೇವೆಯನ್ನ ಕೂಡ ಮಾಡಿಸಿದ್ದಾರೆ.